ಹಲೋ ಎವ್ರಿವನ್, ವೆಲ್ಕಮ್ ಟು ಟಾರ್ಗೆಟ್ KSLU. ಇವತ್ತು ನಾವು ಇಂಡಿಯನ್ ಎವಿಡೆನ್ಸ್ ಆಕ್ಟ್, ಲಾ ಆಫ್ ಎವಿಡೆನ್ಸ್, ಫೈನಲ್ ಇಯರ್ 6th ಸೆಮಿಸ್ಟರ್ 3 years LLB, 10th ಸೆಮಿಸ್ಟರ್ 5 years LLB. 5 years LLB, 3 years LLB ಇಬ್ಬರಿಗೂ ಈ ಸಬ್ಜೆಕ್ಟ್ ಇರುತ್ತೆ. ಎವಿಡೆನ್ಸ್ ಆಕ್ಟ್, ಸಾಕ್ಷ್ಯಾಧಿನಿಯಮ. ಓಕೆ, ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದೀರಾ ಈ ಸಬ್ಜೆಕ್ಟ್ನ ಜಾಯ್ನ್ ಆಗೋದಕ್ಕೆ, ಲೈವ್ ಕ್ಲಾಸಸ್, ರೆಕಾರ್ಡಿಂಗ್ ಕ್ಲಾಸಸ್ ಅಲಾಂಗ್ ವಿತ್ ನೋಟ್ಸ್ ನಾನೇ ಪ್ರೊವೈಡ್ ಮಾಡ್ತೀನಿ. ಓಕೆ, ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದೀರಾ ಜಾಯ್ನ್ ಆಗೋದಕ್ಕೆ ಎವಿಡೆನ್ಸ್ ಕ್ಲಾಸಸ್, ನೀವು ನನಗೆ ವಾಟ್ಸಪ್ ಮಾಡ್ಬೋದು. ನನ್ನ ನಂಬರ್ 9901057288. ಇನ್ನೊಂದ್ಸರಿ ಹೇಳ್ತೀನಿ, 9901057288. ನನ್ನ ನಂಬರ್, ವಾಟ್ಸಪ್ ಲಿಂಕ್ ಈ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲೂ ಕೊಟ್ಟಿದ್ದೀನಿ. ನೀವು ಅಲ್ಲಿ ಕ್ಲಿಕ್ ಮಾಡಿ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ಬೋದು, ನೀವು ಜಾಯ್ನ್ ಆಗೋಕ್ಕೆ ಇಂಟ್ರೆಸ್ಟೆಡ್ ಇದ್ದರೆ ಎವಿಡೆನ್ಸ್. ಓಕೆ, ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಏನಂದರೆ, ಆನ್ಸರ್ನ ಕನ್ನಡದಲ್ಲೂ ಬರೆಯೋರು ಇರ್ತಾರೆ, ಇಂಗ್ಲೀಷಲ್ಲಿ ಬರೆಯೋರು ಇರ್ತಾರೆ. ಸ್ಕ್ರಿಪ್ಟ್ ಇರುತ್ತಲ್ಲ, ಆನ್ಸರ್ ಸ್ಕ್ರಿಪ್ಟ್, ಕೆಲವರು ರೈಟಿಂಗ್ ಏನಿದೆ ಇಂಗ್ಲೀಷಲ್ಲಿ ಟಿಕ್ ಮಾಡಿ ಇಂಗ್ಲೀಷಲ್ಲಿ ಬರೀತಾರೆ, ಕೆಲವರು ಕನ್ನಡದಲ್ಲಿ ಬರೀತಾರೆ. ಇಂಗ್ಲೀಷ್ ಅವರಿಗೆ ರೆಡಿಮೇಡ್ ನೋಟ್ಸು ನಾನು ಡಿಸ್ಪ್ಲೇ ಮಾಡ್ತಾ ಇದ್ದೀನಿ, ನಾನು ಎಕ್ಸ್ಪ್ಲೈನ್ ಮಾಡ್ಕೊತಾ ಹೋಗ್ತೀನಿ. ಬಟ್ ಕನ್ನಡದವ್ರು ಏನು ಮಾಡಬೇಕು, ನೀವು ಒಂದು ನೋಟ್ ಬುಕ್ನ ಇಟ್ಕೊಂಡು ನಾನು ಏನೇನು ಪಾಯಿಂಟ್ಸ್ ಹೇಳ್ತೀನಿ ಅದನ್ನು ಕನ್ನಡದಲ್ಲಿ, ಅದರ ಲೀಗಲ್ ವರ್ಡ್ಸ್ ಏನಿದೆ ಅದರಲ್ಲಿ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿಕೊಂಡು ಬರ್ಕೊಡಿ. ಬಾಕಿ ಎಲ್ಲ ಸೇಮ್ ಇರುತ್ತೆ, ನಿಮಗೆ ಅರ್ಥ ಆಗಬೇಕು ಅಷ್ಟೇ. ನಿಮಗೆ ಅರ್ಥ ಆಗಿಬಿಟ್ರೆ ನೀವು ಬರೀತೀರಾ ಎಕ್ಸಾಮಲ್ಲಿ. ಫಸ್ಟ್ ನೀವೇನು ಮಾಡಬೇಕು, ಎಂಟ್ರ್ ಮಾಡ್ಕೊಂಡು ಹೋಗ್ಬೇಕು. ನಾನು ಏನೇನು ಹೇಳ್ತೀನಿ ಪಾಯಿಂಟ್ಸ್ನ ಎಂಟ್ರ್ ಮಾಡ್ಕೊಂಡು ಹೋಗ್ಬೇಕು ನೋಟ್ಬುಕ್ಕಲ್ಲಿ. ಅಲ್ಲಿ ಲೀಗಲ್ ವರ್ಡ್ಸ್ ಏನಿದೆ ಕನ್ನಡದ ಲೀಗಲ್ ವರ್ಡ್ಸ್ನ ಯೂಸ್ ಮಾಡ್ಕೊಳ್ಳಿ, ಟ್ರಾನ್ಸ್ಲೇಟ್ ಮಾಡ್ಕೊಳ್ಳಿ. ದಟ್ಸ್ ಆಲ್. ಓಕೆ, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ, ನೀವೇ ಎಕ್ಸಾಮಲ್ಲಿ ಬರೀತೀರಾ, ತೊಂದರೆ ಇಲ್ಲ. ಈಗ ನಾವು ಸ್ಟಾರ್ಟ್ ಮಾಡೋಣ. ಇಂಡಿಯನ್ ಎವಿಡೆನ್ಸ್ ಆಕ್ಟ್, ಭಾರತದ ಸಾಕ್ಷ್ಯಾಧಿನಿಯಮ. ಫಸ್ಟ್ ಆಫ್ ಆಲ್ ನಾವು ಇದು ಯಾಕೆ ಓದಬೇಕು, ಎವಿಡೆನ್ಸ್ ಆಕ್ಟ್? ಓಕೆ, ಎವಿಡೆನ್ಸ್ ಆಕ್ಟ್ ನಾವು ಯಾಕೆ ಓದಬೇಕು? ಎವಿಡೆನ್ಸ್ ಅಂದ್ರೆ ಏನು, ಸಾಕ್ಷಿ ಅಂದ್ರೆ ಏನು, ಇದನ್ನ ಯಾಕೆ ಓದಬೇಕು, ಇದರ ಅವಶ್ಯಕತೆ ಏನು? ಯಾವುದಾದರೂ ಒಂದು ಆರೋಪ, ಅದನ್ನ ಪ್ರೂವ್ ಮಾಡೋದಿಕ್ಕೆ ಅಥವಾ ಡಿಸ್ಪ್ರೂವ್ ಮಾಡೋದಿಕ್ಕೆ ನಮಗೆ ಏನ್ ಬೇಕು? ಸಾಕ್ಷಿ ಬೇಕು. ಯಾವ್ದಾದ್ರೂ ಒಂದು ಆರೋಪ ಹಾಕ್ಬಿಡ್ತಾರೆ, ಯಾರೋ ಬರ್ತಾರೋ ಆರೋಪ ಹಾಕ್ತಾರೆ, ಏನಂತ, ಈ ವ್ಯಕ್ತಿ ಕೊಲೆ ಮಾಡಿದಾನೆ. ಈಗ ಈ ವ್ಯಕ್ತಿ ಕೊಲೆ ಮಾಡಿದಾನ ಅಥವಾ ಮಾಡಿಲ್ವಾ ಅನ್ನುವಂತಹದ್ದು ಫ್ಯಾಕ್ಟ್ ಇನ್ ಇಶ್ಯೂ. ಫ್ಯಾಕ್ಟ್ ಇನ್ ಇಶ್ಯೂ ಏನಾಗುತ್ತೆ, ಇವನು ಮರ್ಡರ್ ಮಾಡಿದಾನ, ಕೊಲೆ ಮಾಡಿದಾನ ಅಥವಾ ಇಲ್ವಾ. ಅವನು ಕೊಲೆ ಮಾಡಿದಾನೆ ಅಂತ ಸಾಬೀತು ಮಾಡೋದಕ್ಕೆ ನಮಗೆ ಏನ್ ಬೇಕು? ಸಾಕ್ಷಿ ಬೇಕು, ಎವಿಡೆನ್ಸ್ ಬೇಕು. ಈಗ ವಾಟ್ ಈಸ್ ಎವಿಡೆನ್ಸ್? ಸಾಕ್ಷಿ ಅಂದ್ರೆ ಏನು? ಎವಿಡೆನ್ಸ್ ಈಸ್ ಎನಿಥಿಂಗ್ ದಟ್ ಕ್ಯಾನ್ ಬಿ ಯೂಸ್ಡ್ ಟು ಪ್ರೂವ್ ಸಮಥಿಂಗ್. ಸಾಕ್ಷಿ ಅಂದ್ರೆ ಏನು? ಯಾರಾದ್ರೂ ನಮ್ಮ ಮೇಲೆ ಆರೋಪ ಮಾಡ್ತಾರೆ, ಆ ಆರೋಪವನ್ನು ಸಾಬೀತುಪಡಿಸಲಿಕ್ಕೆ ನಾವು ಏನನ್ನ ಉಪಯೋಗಿಸ್ತೀವಿ ಅದೇ ಎವಿಡೆನ್ಸ್. ಆ ಆರೋಪವನ್ನು ಸಾಬೀತುಪಡಿಸಲಿಕ್ಕೆ ನಾವು ಏನನ್ನ ಉಪಯೋಗಿಸ್ತೀವಿ ಅದೇ ಎವಿಡೆನ್ಸ್, ಅದೇ ಸಾಕ್ಷಿ. ಏನನ್ನ ಉಪಯೋಗಿಸ್ತೀವಿ? ಕನ್ಫೆಷನ್ ಬಿಫೋರ್ ಮ್ಯಾಜಿಸ್ಟ್ರೇಟ್ ಇರಬಹುದು, ಅಥವಾ ಹೇಳಿಕೆ ಇರಬಹುದು, ಅಥವಾ ಮಟೀರಿಯಲ್ ಎವಿಡೆನ್ಸಸ್ ಇರಬಹುದು, ಅಥವಾ ಸರ್ಕಮ್ಸ್ಟೆನ್ಸಿಯಲ್ ಎವಿಡೆನ್ಸಸ್ ಇರಬಹುದು. ಈ ತರಹದ ನಾವು ಎವಿಡೆನ್ಸಸ್ ಯಾವಾಗ ಒಂದು ಆರೋಪವನ್ನ ಸಾಬೀತುಪಡಿಸಲಿಕ್ಕೆ ಉಪಯೋಗಿಸ್ತೀವಿ ಅದಕ್ಕೆ ನಾವು ಸಾಕ್ಷಿ ಅಂತ ಕರಿತೀವಿ. ದಿಸ್ ಈಸ್ ದಿ ಡೆಫಿನೇಷನ್ ಆಫ್ ಎವಿಡೆನ್ಸ್. ನಿಮ್ಮ ಸೆಕ್ಷನ್ 3 ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಅಲ್ಲಿ ಡಿಫ್ರೆನ್ಶಿಯೇಟ್ ಮಾಡಿದೆ. ಎವಿಡೆನ್ಸ್ ಇನ್ಕ್ಲೂಡ್ಸ್ ಓರಲ್ ಅಂಡ್ ಡಾಕ್ಯುಮೆಂಟರಿ ಎವಿಡೆನ್ಸಸ್ ಅಂತ ಇದೆ, ಓರಲ್ ಅಂಡ್ ಡಾಕ್ಯುಮೆಂಟರಿ ಎವಿಡೆನ್ಸಸ್ ಅಂತ ಇದೆ. ಅದು ಇಲಾಬೊರೇಟ್ ಮಾಡಿದೆ, ಎಷ್ಟು ಟೈಪ್ಸ್ ಇಂದ ಎವಿಡೆನ್ಸ್ ಇದೆ, ಡಾಕ್ಯುಮೆಂಟರಿ ಮತ್ತೇನೇನು ಬರುತ್ತೆ, ಆ ಥರ ಹೇಳಿದೆ. ಬಟ್ ಡೆಫಿನೇಷನ್ ಅಂದ್ರೆ, ನಾವು ಒಂದು ಆರೋಪವನ್ನು ಸಾಬೀತುಪಡಿಸಲಿಕ್ಕೆ ಏನನ್ನ ಉಪಯೋಗಿಸ್ತೀವಿ ಅದು ಏನಾಗಿರುತ್ತೆ? ಸಾಕ್ಷಿ ಆಗಿರುತ್ತೆ. ದಿಸ್ ಈಸ್ ದಿ ಡೆಫಿನೇಷನ್ ಆಫ್ ಎವಿಡೆನ್ಸ್. ಎವಿಡೆನ್ಸ್ ಇಸ್ ಎನಿಥಿಂಗ್ ದಟ್ ಕ್ಯಾನ್ ಬಿ ಯೂಸ್ಡ್ ಟು ಪ್ರೂವ್ ಸಮಥಿಂಗ್ ಇನ್ ದ ಸೆನ್ಸ್ ಫ್ಯಾಕ್ಟ್ ಇನ್ ಇಶ್ಯೂ. ಫ್ಯಾಕ್ಟ್ ಇನ್ ಇಶ್ಯೂ ಅಂದ್ರೆ ಏನು? ಒಬ್ಬ ವ್ಯಕ್ತಿ ಕೊಲೆ ಮಾಡಿದ್ದಾನೆ ಅಂತ ಒಂದು ಪಾರ್ಟಿ ಹೇಳುತ್ತೆ, ಇನ್ನೊಂದು ಪಾರ್ಟಿ ಇಲ್ಲ, ಈ ವ್ಯಕ್ತಿ ಕೊಲೆ ಮಾಡಿಲ್ಲ ಅಂತ ಹೇಳುತ್ತೆ.
ಸೊ ಇದೇ ಫ್ಯಾಕ್ಟ್ ಇನ್ ಇಶ್ಯೂ. ಆ ವ್ಯಕ್ತಿ ಕೊಲೆ ಮಾಡಿದಾನ ಮಾಡಿಲ್ವಾ ಅನ್ನುವಂತಹದ್ದೇ ಫ್ಯಾಕ್ಟ್ ಇನ್ ಇಶ್ಯೂ. ಸೊ ಈ ಫ್ಯಾಕ್ಟ್ ಇನ್ ಇಶ್ಯೂನ ಸಾಬೀತುಪಡಿಸಲಿಕ್ಕೆ ನಮಗೇನ್ ಬೇಕು? ಸಾಕ್ಷಿ ಬೇಕು, ಎವಿಡೆನ್ಸ್ ಬೇಕು. ಸೊ ದಿಸ್ ಈಸ್ ದಿ ಎವಿಡೆನ್ಸ್. ಸೊ ಈಗ ಅರ್ಥ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ, ಭಾವಿಸ್ತೀನಿ. ಓಕೆ, ಅರ್ಥ ಆಗಿದೆ ಅಂತ. ಅರ್ಥ ಆಗಿದ್ರೆ ಒಂದೊಂದು ಕಮೆಂಟ್ ಮಾಡಿ, ಎಸ್ ಸರ್ ಇಟ್ ಈಸ್ ಈಸಿ ಟು ಅಂಡರ್ಸ್ಟ್ಯಾಂಡ್, ಅಥವಾ ಎಸ್ ಸರ್ ಐ ಅಂಡರ್ಸ್ಟೂಡ್ ಅಂತ ಒಂದು ಕಾಮೆಂಟ್ ಮಾಡಿ. ನೆಕ್ಸ್ಟ್, ಒಂದು ಹಿಸ್ಟ್ರಿ ನೋಡಿದ್ರೆ, ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಏನಿದೆ, ಹಿಸ್ಟ್ರಿ ನೋಡಿದ್ರೆ ಇದು ಕೊಲೋನಿಯಲ್ ಲಾ, ಬ್ರಿಟಿಷ್ ಟೈಮಲ್ಲಿ ಬಂದಿರುವಂತಹ ಒಂದು ಕಾನೂನು. ಇಂಡಿಯನ್ ಎವಿಡೆನ್ಸ್ ಆಕ್ಟ್ 1872 has 11 chapters and 167 sections. 1872ರಲ್ಲಿ ಬಂದಿರುವಂತಹ ಕಾನೂನು ಇದು, ಅಧಿನಿಯಮ 1872. ಇದರಲ್ಲಿ 11 ಚಾಪ್ಟರ್ಸ್, 11 ಚಾಪ್ಟರ್ಸ್ ಇದಾವೆ, ಅಧ್ಯಾಯಗಳು ಇದಾವೆ, 167 ಸೆಕ್ಷನ್ಸ್ ಇದಾವೆ, 167 ಕಲಂ ಇದಾವೆ. ಅಂಡ್ ಕೇಮ್ ಇನ್ ಟು ಫೋರ್ಸ್ ಯಾವಾಗ ಲಾಗು ಆಯಿತು? 1 ಸೆಪ್ಟೆಂಬರ್ 1872. ಸೆಪ್ಟೆಂಬರ್ 1ನೇ ತಾರೀಕು 1872ರಲ್ಲಿ ಜಾರಿಗೆ ಬಂತು. ಅಟ್ ದಟ್ ಟೈಮ್ ಇಂಡಿಯಾ ವಾಸ್ ಪಾರ್ಟ್ ಆಫ್ ದಿ ಬ್ರಿಟಿಷ್ ಎಂಪೈರ್. ಆ ಸಮಯದಲ್ಲಿ ನಮ್ಮ ಭಾರತ ಏನಿತ್ತು? ಬ್ರಿಟಿಷರ ಆಳ್ವಿಕೆಯಲ್ಲಿ ಇತ್ತು, ಬ್ರಿಟಿಷರ ಕೈಯಲ್ಲಿತ್ತು. ಇಲ್ಲಿ ಆಳ್ವಿಕೆ ಬ್ರಿಟಿಷರು ನಡೆಸ್ತಾ ಇದ್ರು. ಓವರ್ ಎ ಪೀರಿಯಡ್ ಆಫ್ ಮೋರ್ ದನ್ 150 years ಸಿನ್ಸ್ ಇಟ್ಸ್ ಎನಾಕ್ಟ್ಮೆಂಟ್. ಅಂದ್ರೆ ಇದು ಇನಾಕ್ಟ್ ಆಗಿ ಚಾಲ್ತಿಯಲ್ಲಿ ಬಂದು ಇದು ರಚಿಸಲ್ಪಟ್ಟು ಮೋರ್ ದೆನ್ 150 years, 150 ವರ್ಷಕ್ಕಿಂತ ಜಾಸ್ತಿ ಆಯಿತು. ದ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಹ್ಯಾಸ್ ಬೇಸಿಕಲಿ retained its original form except certain amendments from time to time. ಅಂದರೆ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಏನಿದೆ, ಇದರ ಆರಿಜಿನಲ್ ಅಂದರೆ 1872 ಅಲ್ಲಿ ಏನಿತ್ತು ಅದನ್ನ ಅದೇ ತರ ಸ್ವಲ್ಪ ಪ್ರಾವಿಷನ್ಸ್ನ ರಿಟೈನ್ ಮಾಡಿದೆ, ತನ್ನಲ್ಲಿ ಉಳಿಸ್ಕೊಂಡಿದೆ. ಅಂಡ್ ಸಮ್ ಅಮೆಂಡ್ಮೆಂಟ್ಸ್, ತಿದ್ದುಪಡಿ ಕೂಡ ಆಗಿದೆ ಇದರಲ್ಲಿ. ಓಕೆ, ಸೊ ಕಂಪ್ಲೀಟ್ ನಾವು ತೆಗ್ದಾಕಿ ಹೊಸದು ತೆಗ್ದಿಲ್ಲ, ಹೊಸದು ಇನಾಕ್ಟ್ ಮಾಡಿಲ್ಲ ಎವಿಡೆನ್ಸ್ ಆಕ್ಟ್. ಸೊ ಅದೇ 1872 ಕಾನೂನಿದೆ, ಅದರಲ್ಲಿ ಸಂಶೋಧನೆ, ತಿದ್ದುಪಡಿ ಮಾಡಿ, ಸಂಶೋಧನೆ ಮಾಡಿ ಸ್ವಲ್ಪ ಪ್ರಾವಿಷನ್ಸ್ನ ತೆಗ್ದಿದ್ದೀವಿ, ಸ್ವಲ್ಪ ಹಳೆ 1872 ಪ್ರಾವಿಷನ್ಸ್ ಇಟ್ಕೊಂಡಿದ್ದೀವಿ, ಸಮಥಿಂಗ್ ನ್ಯೂ, ಹೊಸ ಪ್ರಾವಿಷನ್ಸ್ನ ಆ್ಯಡ್ ಮಾಡಿದ್ದೀವಿ, ಅಮೆಂಡ್ಮೆಂಟ್ ಮಾಡಿ, ತಿದ್ದುಪಡಿ ಮಾಡಿ, ಹೊಸ ಪ್ರಾವಿಷನ್ಸ್ನ ಈ ಇಂಡಿಯನ್ ಎವಿಡೆನ್ಸ್ ಆಕ್ಟಿಗೆ ನಾವು ಸೇರ್ಪಡೆ ಮಾಡಿದ್ದೀವಿ. 167 ಕಲಂ, 11 ಅಧ್ಯಾಯಗಳು ಇರುವಂತಹ ಒಂದು ಅಧಿನಿಯಮ, ಸಾಕ್ಷ್ಯಾಧಿನಿಯಮ. ಸೊ ರೀಸೆಂಟ್ ಅಮೆಂಡ್ಮೆಂಟ್, ಬಹಳ ಸರಿ ಅಮೆಂಡ್ಮೆಂಟ್ ಆಗಿದೆ ಇಂಡಿಯನ್ ಎವಿಡೆನ್ಸ್ ಆಕ್ಟ್. ಸೊ ರೀಸೆಂಟ್ಲಿ ಯಾವಾಗ ಆಗಿದೆ ಅಂದ್ರೆ ಕ್ರಿಮಿನಲ್ ಲಾ ಅಮೆಂಡ್ಮೆಂಟ್ ಆಕ್ಟ್ 2018, 2018 ಅವಾಗ ಚೇಂಜ್ ಆಗಿದೆ. ಆಫ್ಟರ್ ದಟ್ ಜಮ್ಮು ಕಾಶ್ಮೀರ್ ರಿಆರ್ಗನೈಸೇಷನ್ ಆಕ್ಟ್ 2019, ಆರ್ಟಿಕಲ್ 370, ಅಬಾಲಿಷನ್ ಆಫ್ ಆರ್ಟಿಕಲ್ 370, 370, ವಿಧಿ 370, ಅನುಚ್ಛೇದ 370. ಓಕೆ, ತೆಗ್ದಾಕಿದ್ರಲ್ಲ. ಸೊ ಅವಾಗ ಅಮೆಂಡ್ಮೆಂಟ್ ಆಗಿದೆ. ಏನಾಗಿದೆ ಅಮೆಂಡ್ಮೆಂಟ್? ಮುಂಚೆ ಜಮ್ಮು ಕಾಶ್ಮೀರ್ನ ಹೊರತುಪಡಿಸಿ ಅಪ್ಲಿಕೇಬಲ್ ಆಗ್ತಾ ಇತ್ತು ಥ್ರೂಔಟ್ ಇಂಡಿಯಾ. ಭಾರತ ದೇಶ ಎಲ್ಲೆಲ್ಲಿದೆ, ಭಾರತ ದೇಶ ಏನಿದೆ, ಸೊ ಭಾರತ ದೇಶಕ್ಕೆ ಕಂಪ್ಲೀಟ್ ಇದು ಲಾಗು ಆಗ್ತಾ ಇತ್ತು, ಅಪ್ಲಿಕೇಬಲ್ ಆಗ್ತಾ ಇತ್ತು, ಎಕ್ಸ್ಕ್ಲೂಡಿಂಗ್ ಜಮ್ಮು ಅಂಡ್ ಕಾಶ್ಮೀರ್, ಜಮ್ಮು ಕಾಶ್ಮೀರ್ನ ಹೊರತುಪಡಿಸಿ. 2019 ಆರ್ಟಿಕಲ್ 370, ಅನುಚ್ಛೇದ 370 ಯಾವಾಗ ಸಂಸತ್ತು ತೆಗೆದುಹಾಕ್ತು ಅವಾಗ ಅಮೆಂಡ್ಮೆಂಟ್ ಆಗಿ ಇದೇನಾಯ್ತು, ಇನ್ಕ್ಲೂಡಿಂಗ್ ಜಮ್ಮು ಕಾಶ್ಮೀರ್ ಆಯ್ತು. ಅಂದ್ರೆ ಸಾಕ್ಷ್ಯಾಧಿನಿಯಮ, ಭಾರತದ ಸಾಕ್ಷ್ಯಾಧಿನಿಯಮ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಈಗ ಜಮ್ಮು ಕಾಶ್ಮೀರದಲ್ಲೂ ಕೂಡ ಏನಾಗುತ್ತೆ, ಅಪ್ಲಿಕೇಬಲ್ ಆಗುತ್ತೆ. ಈಗ ಈ ಯಾವ್ಯಾವ ಯೂನಿಟ್ ಇದಾವೆ, ಯಾವ್ಯಾವ ಅಧ್ಯಾಯಗಳಿದಾವೆ, ಯಾವ್ಯಾವ ಅಧ್ಯಾಯ ಯಾವುದ್ರ ಬಗ್ಗೆ ಮಾತಾಡುತ್ತೆ ಅನ್ನುವಂಥದ್ದು ನೋಡೋಣ. ದಿಸ್ ಆಕ್ಟ್ ಡಿವೈಡೆಡ್ ಇಂಟು 3 ಪಾರ್ಟ್. ಯಾವ ಆಕ್ಟ್? ಇಂಡಿಯನ್ ಎವಿಡೆನ್ಸ್ ಆಕ್ಟ್. ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಈ ಒಂದು ಕಾನೂನು ಏನಿದೆ 3 ಪಾರ್ಟ್ ಅಲ್ಲಿ ಡಿವೈಡ್ ಆಗಿದೆ, ಡಿವೈಡೆಡ್ ಇನ್ 3 ಪಾರ್ಟ್. ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3. ಸೊ ಪಾರ್ಟ್ 1 ಅಲ್ಲಿ ಚಾಪ್ಟರ್ 2 ಇದಾವೆ, ಫಸ್ಟ್ ಚಾಪ್ಟರ್, ಸೆಕೆಂಡ್ ಚಾಪ್ಟರ್. ಫಸ್ಟ್ ಚಾಪ್ಟರ್ ಏನ್ ಹೇಳುತ್ತೆ? ಪ್ರಿಲಿಮಿನರಿ ಚಾಪ್ಟರ್ ವಿಚ್ ಇಂಟ್ರೊಡ್ಯೂಸಸ್ ದಿ ಎವಿಡೆನ್ಸ್ ಆಕ್ಟ್. ಸೊ ಇದರಲ್ಲಿ ಏನಿರುತ್ತೆ? ಸೆಕ್ಷನ್ 1 ಇದೆ, ಸೊ ಟೈಟಲ್, ಎಕ್ಸ್ಟೆಂಟ್, ಕಮೆನ್ಸ್ಮೆಂಟ್ ಇರುತ್ತೆ. ಸೆಕ್ಷನ್ 2 ರಿಪೀಲ್ ಆಗಿದೆ. ನಿಮ್ಮ ಸೆಕ್ಷನ್ 3 ಬಂದು ಡೆಫಿನೇಷನ್ ಕ್ಲಾಸು. ಸೆಕ್ಷನ್ 4 ಮೇ ಪ್ರೆಸ್ಯೂಮ್, ಶಲ್ ಪ್ರೆಸ್ಯೂಮ್, ಕನ್ಕ್ಲೂಸಿವ್ ಪ್ರೂಫ್. ಸೊ ಇದು ಫಸ್ಟ್ ಯೂನಿಟ್, ಕಂಪ್ಲೀಟ್ಲಿ ಫಸ್ಟ್ ಯೂನಿಟ್ ಇದು.
Second unit specifically deals with the relevancy of facts. ಸೆಕ್ಷನ್ ಕಲಂ 5ರಿಂದ ಸ್ಟಾರ್ಟ್ ಆಗುತ್ತೆ ಇದು ರಿಲವೆನ್ಸಿ ಆಫ್ ಫ್ಯಾಕ್ಟ್. ರಿಲವೆನ್ಸಿ ಆಫ್ ಫ್ಯಾಕ್ಟ್ ಎಲ್ಲಿಂದ? ಕಲಂ 5ರಿಂದ ಸ್ಟಾರ್ಟ್ ಆಗುತ್ತೆ, ದಟ್ ಇಸ್ ಚಾಪ್ಟರ್ 2. ಸೊ ಈಗ ಪಾರ್ಟ್ ಟು ಅಲ್ಲಿ ಚಾಪ್ಟರ್ 3 ಬರುತ್ತೆ, ಅಧ್ಯಾಯ 3. ಇಟ್ ಡೀಲ್ಸ್ ವಿತ್ ಫ್ಯಾಕ್ಟ್ಸ್ ವಿಚ್ ನೀಡ್ ನಾಟ್ ಬಿ ಪ್ರೂವ್ಡ್. ಅಂದ್ರೆ ಅಧ್ಯಾಯ 3ರಲ್ಲಿ ಸರ್ಟೆನ್ ಫ್ಯಾಕ್ಟ್ಸ್ ಇರುತ್ತೆ, ಅದು ಆಲ್ರೆಡಿ ಅಡ್ಮಿಟ್ ಆಗಿರುವಂತಹ ಫ್ಯಾಕ್ಟ್ಸ್, ಪ್ರೂವ್ ಆಗಿರುವಂತಹ ಫ್ಯಾಕ್ಟ್ಸ್. ಸರ್ಟನ್ ಫ್ಯಾಕ್ಟ್ಸ್ ನ ಪ್ರೂವ್ ಮಾಡುವ ಅವಶ್ಯಕತೆ ಇರಲ್ಲ, ಇನ್ನೊಂದ್ಸರಿ ಸಾಬೀತುಪಡಿಸುವ ಅವಶ್ಯಕತೆ ಇರುವುದಿಲ್ಲ. ಓರಲ್ ಎವಿಡೆನ್ಸ್ ಬಗ್ಗೆ ಚಾಪ್ಟರ್ 4, ಡಾಕ್ಯುಮೆಂಟರಿ ಎವಿಡೆನ್ಸ್ ಬಗ್ಗೆ ಚಾಪ್ಟರ್ 5, ಡಾಕ್ಯುಮೆಂಟರಿ ಎವಿಡೆನ್ಸ್ ಬಗ್ಗೆ ಚಾಪ್ಟರ್ 5. ಚಾಪ್ಟರ್ 6 ಡೀಲ್ಸ್ ವಿತ್ ಸರ್ಕಮ್ಸ್ಟೆನ್ಸಸ್ ವೆನ್ ಡಾಕ್ಯುಮೆಂಟರಿ ಎವಿಡೆನ್ಸ್ ಹ್ಯಾಸ್ ಗಿವನ್ ಪ್ರಿಫರೆನ್ಸ್ ಓವರ್ ದಿ ಓರಲ್ ಎವಿಡೆನ್ಸ್. ಚಾಪ್ಟರ್ 6 ಯಾವಾಗ, ಯಾವ ಸಂದರ್ಭದಲ್ಲಿ ನಾವು ಡಾಕ್ಯುಮೆಂಟರಿ ಎವಿಡೆನ್ಸ್ಗೆ ಪ್ರಿಯಾರಿಟಿ ಕೊಡಬೇಕು ಕಂಪೇರ್ ಟು ಓರಲ್ ಎವಿಡೆನ್ಸ್. ಈಗ ನಿಮಗೆ ಮೌಖಿಕವಾಗಿ ಸಾಕ್ಷಿ ಇದೆ, ಯಾರಾದರೂ ಒಂದು ಓರಲ್ ಎವಿಡೆನ್ಸ್ ಕೊಡಕ್ಕೆ ಬರ್ತಾರೆ, ಸ್ಟೇಟ್ಮೆಂಟ್ ಕೊಡಕ್ಕೆ ಬರ್ತಾರೆ. ಸೊ ಅದೇ ಒಂದು ಫ್ಯಾಕ್ಟಿನ್ ಇಶ್ಯೂ ಮೇಲೆ ಯಾವುದಾದ್ರೂ ಒಂದು ಡಾಕ್ಯುಮೆಂಟರಿ ಎವಿಡೆನ್ಸ್ ಇದೆ. ಸೊ ಈಗ ಓರಲ್ ಎವಿಡೆನ್ಸ್ ಕನ್ಸಿಡರ್ ಮಾಡಬೇಕಾ, ಡಾಕ್ಯುಮೆಂಟರಿ ಮಾಡಬೇಕಂದ್ರೆ, ಸೊ ಈ ತರ ಕನ್ಫ್ಯೂಷನ್ ಅರೈಸ್ ಆದಾಗ ನಾವು ಯಾವ್ಯಾವ ಸಂದರ್ಭದಲ್ಲಿ ನಾವು ಡಾಕ್ಯುಮೆಂಟರಿ ಎವಿಡೆನ್ಸ್ಗೆ ಪ್ರಿಫರೆನ್ಸ್ ಕೊಡಬೇಕು ಅನ್ನುವಂಥದ್ದು ಚಾಪ್ಟರ್ 6. ಚಾಪ್ಟರ್ 7 ಟಾಕ್ಸ್ ಅಬೌಟ್ ದಿ ಬರ್ಡನ್ ಆಫ್ ಪ್ರೂಫ್. ಚಾಪ್ಟರ್ 7 ಯಾವ್ದ್ರ ಬಗ್ಗೆ ಮಾತಾಡುತ್ತೆ? ಬರ್ಡನ್ ಆಫ್ ಪ್ರೂಫ್. ಅಂದ್ರೆ ಯಾರ ಮೇಲೆ ಬರ್ಡನ್ ಇದೆ, ಪ್ರೂವ್ ಮಾಡುವಂತ ಬರ್ಡನ್ ಇದೆ. ಅಂದ್ರೆ ಆರೋಪ ಏನೋ ಹೊದಿಸ್ಬಿಡ್ತೀವಿ, ಸೊ ಅವ್ನು ಕಳ್ತನ ಮಾಡ್ದ, ಇವ್ನು ಕೊಲೆ ಮಾಡ್ದ ಅಂತ, ಅದನ್ನ ಸಾಬೀತುಪಡಿಸ್ಬೇಕಲ್ಲ, ಅದನ್ನು ಜವಾಬ್ದಾರಿ ನಮ್ಮ ಮೇಲೆ ಇರುತ್ತೆ. ಸೊ ಅದೇ ಈ ಬರ್ಡನ್ ಆಫ್ ಪ್ರೂಫ್. ಸೊ ಯಾರ್ಯಾರ ಮೇಲೆ ಬರ್ಡನ್ ಆಫ್ ಪ್ರೂಫ್ ಇರುತ್ತೆ ಅನ್ನುವಂಥದ್ದು ನಾವು ಯಾವ್ದ್ರಲ್ಲಿ ಓದ್ತೀವಿ? ಚಾಪ್ಟರ್ 7. ಚಾಪ್ಟರ್ 8 ಎಸ್ಟಾಪಲ್. ಎಸ್ಟಾಪಲ್ ಎಲ್ಲ ಗೊತ್ತಿದೆ. ಸೊ ಒಂದು ಸರಿ ನೀವು ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ಆ ನಿಮ್ಮ ಸ್ಟೇಟ್ಮೆಂಟ್ಗೆ ಕಾಂಟ್ರರಿ ನೀವು ಇನ್ನೊಂದು ಸ್ಟೇಟ್ಮೆಂಟ್ ಕೊಡುವ ಹಾಗಿಲ್ಲ. ಫಸ್ಟ್ ಸ್ಟೇಟ್ಮೆಂಟ್ ಏನ್ ಕೊಟ್ಟಿದ್ದೀರಾ ಅದೇ ಅಡ್ಮಿಸಬಲ್ ಇರುತ್ತೆ, ಅದನ್ನೇ ಕನ್ಸಿಡರ್ ಮಾಡ್ತಾರೆ. ಅಂದ್ರೆ ಬೇರೆ ಸ್ಟೇಟ್ಮೆಂಟ್ ಅದರ ಕಾಂಟ್ರರಿ ಕೊಡಂಗಿಲ್ಲ. ಎಸ್ಟಾಪಲ್ ಅದು ಚಾಪ್ಟರ್ 8. ಚಾಪ್ಟರ್ 9 ಟಾಕ್ಸ್ ಅಬೌಟ್ ವಿಟ್ನೆಸಸ್. ವಿಟ್ನೆಸಸ್ ಬಗ್ಗೆ ನಾವು ಚಾಪ್ಟರ್ 9 ಅಲ್ಲಿ ಓದ್ತೀವಿ. ಚಾಪ್ಟರ್ 10 ಅಲ್ಲಿ ಎಕ್ಸಾಮಿನೇಷನ್ ಆಫ್ ವಿಟ್ನೆಸಸ್. ಸೊ ಈ ವಿಟ್ನೆಸಸ್ ನ ಎಕ್ಸಾಮಿನೇಷನ್ ಏನ್ ಮಾಡಬೇಕು? ನೀವೆಲ್ಲ ಕೇಳಿದ್ದೀರಾ, ಎಕ್ಸಾಮಿನೇಷನ್, ಕ್ರಾಸ್ ಎಕ್ಸಾಮಿನೇಷನ್, ಎಕ್ಸಾಮಿನೇಷನ್ ಇನ್ ಚೀಫ್, ಇದೆಲ್ಲ ಕೇಳಿದ್ದೀರಾ. ಸೊ ವಿಟ್ನೆಸಸ್ ನ ಎಕ್ಸಾಮಿನೇಷನ್ ಹೇಗೆ ಮಾಡಬೇಕು ಅನ್ನುವಂಥದ್ದು ಚಾಪ್ಟರ್ 10. ಚಾಪ್ಟರ್ 11 ಟಾಕ್ಸ್ ಅಬೌಟ್ ಇಂಪ್ರಾಪರ್ ಅಡ್ಮಿಷನ್ ಅಂಡ್ ರಿಜೆಕ್ಷನ್ ಆಫ್ ಎವಿಡೆನ್ಸ್. ಸೊ ಇಂಪ್ರಾಪರ್ ಅಡ್ಮಿಷನ್, ಸರಿಯಾಗಿ ಅದನ್ನ ಕನ್ಸಿಡರ್ ಮಾಡದೇ ಇರುವುದು, ಹಾಗೂ ಯಾವ್ದ್ಯಾವ್ದು ಸಾಕ್ಷಿಗಳನ್ನ ರಿಜೆಕ್ಟ್ ಮಾಡಿದೆ ನ್ಯಾಯಾಲಯ, ಯಾವ್ದ್ಯಾವ್ದು ಸಾಕ್ಷಿಗಳನ್ನ ನ್ಯಾಯಾಲಯ ರಿಜೆಕ್ಟ್ ಮಾಡುತ್ತೆ, ಯಾವ್ದಾದ್ರು ಸಾಕ್ಷಿನ ರಿಜೆಕ್ಟ್ ಮಾಡಬಹುದು, ಈ ಪ್ರತಿಯೊಂದು ಏನಿದೆ ಚಾಪ್ಟರ್ 11 ಬಗ್ಗೆ ಮಾತಾಡುತ್ತೆ. ಈ ಪ್ರತಿಯೊಂದು ಏನಿದೆ ಡೀಟೇಲ್ಸ್ ಚಾಪ್ಟರ್ 11 ಅಲ್ಲಿ ಸಿಗುತ್ತೆ. ಸೊ ದೀಸ್ ಆರ್ ಆಲ್ ದಿ ಚಾಪ್ಟರ್ಸ್ ಅಂಡರ್ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಪಾರ್ಟ್ 3. 3 ಪಾರ್ಟ್ ಡಿವೈಡ್ ಆಗಿದೆ, ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3. ಈ 3 ಪಾರ್ಟ್ ಇಂದ 11 ಅಧ್ಯಾಯ, 167 ಸೆಕ್ಷನ್ಸ್. ಸೊ ಎಲ್ಲಾನು ಈ ಒಂದು ಚಾಪ್ಟರ್ಸ್ ಅಲ್ಲಿ ನಾವು ಓದ್ತಾ ಹೋಗ್ತೀವಿ ಇನ್ ಫ್ಯೂಚರ್. ಓಕೆ. ಸೊ ಬೆಸ್ಟ್ ಎವಿಡೆನ್ಸ್ ರೂಲ್ ಏನೇನಿದಾವೆ? ಬೆಸ್ಟ್ ಎವಿಡೆನ್ಸ್ ರೂಲ್ ಏನಿದೆ? ಹಿಯರ್ಸೆ ಎವಿಡೆನ್ಸ್ ಈಸ್ ನೋ ಎವಿಡೆನ್ಸ್. ಸೊ ಹಿಯರ್ಸೆ ಎವಿಡೆನ್ಸ್ ಅಂದ್ರೆ ಏನು? ಹಿಯರ್ ಅಂದ್ರೆ ಏನು? ಕೇಳುವುದು. ಸಿ ಅಂದ್ರೆ ಹೇಳುವುದು. ಅಂದ್ರೆ ಒಬ್ರು ಹೇಳಿರೋದು, ಪ್ರತ್ಯಕ್ಷ ಸಾಕ್ಷಿನ ಕನ್ಸಿಡರ್ ಮಾಡಬಹುದು. ಐ ವಿಟ್ನೆಸ್, ಪ್ರತ್ಯಕ್ಷ ಸಾಕ್ಷಿ ಕ್ರೈಮ್ ಸೀನ್ ಅಲ್ಲಿ ಇರಬೇಕು, ಅಂಥದನ್ನ ಕನ್ಸಿಡರ್ ಮಾಡ್ಬೋದು. ಬಟ್ ಹಿಯರ್ ಅಂಡ್ ಸೇ, ಅವನು ಯಾರೋ ನೋಡ್ಕೊಂಡ್ ಬಂದ, ಇವನು ನನಗೆ ಹೇಳ್ದ, ನಾನು ಹೋಗಿ ಸ್ಟೇಟ್ಮೆಂಟ್ ಕೊಟ್ಟೆ, ಅದನ್ನ ಕನ್ಸಿಡರ್ ಮಾಡುವ ಹಾಗಿಲ್ಲ. ಇದು ಬೆಸ್ಟ್ ಎವಿಡೆನ್ಸ್ ರೂಲು. ಹಿಯರ್ಸೆ ಎವಿಡೆನ್ಸ್ ಇಸ್ ನೋ ಎವಿಡೆನ್ಸ್. ಆದಷ್ಟು ಇದು ಯೂಸ್ ಮಾಡಬಾರ್ದು. ಅದು ಸಪ್ರೇಟ್ ಕೇಸ್ ಲಾ ಇದೆ. ಸರ್ಟನ್ ಕೇಸಸ್ ಅಲ್ಲಿ ಬೇರೆ ಬೇರೆ ಹೈಕೋರ್ಟ್ಸ್ ಒಪಿನಿಯನ್, ಸುಪ್ರೀಂ ಕೋರ್ಟ್ ಒಪಿನಿಯನ್ ಎಲ್ಲ ಇದೆ. ಓಕೆ. ಸೊ ಅದು ಆಮೇಲೆ ಮಾತಾಡೋಣ, ಹಿಯರ್ಸೆ ಡಿಸ್ಕಸ್ ಮಾಡಬೇಕಾದ್ರೆ ಇನ್ ಡೆಪ್ತ್. ಜನರಲಿ ಬೆಸ್ಟ್ ಎವಿಡೆನ್ಸ್ ರೂಲ್ ಏನಿದೆ? ಹಿಯರ್ಸೆ ಎವಿಡೆನ್ಸ್ ಇಸ್ ನೋ ಎವಿಡೆನ್ಸ್. ಅಂದ್ರೆ ಯಾರೊಬ್ರು ಕೇಳಿರೋದನ್ನ ನಾವು ಎವಿಡೆನ್ಸ್ ಆಗಿ, ಸ್ಟೇಟ್ಮೆಂಟ್ ಆಗಿ, ಹೇಳಿಕೆ ಆಗಿ, ಓಕೆ, ಕೋರ್ಟ್ ಮುಂದ್ಗಡೆ ಹೇಳಂಗಿಲ್ಲ, ಅದು ಎವಿಡೆನ್ಸ್ ಅಂತ ಕನ್ಸಿಡರ್ ಮಾಡುವುದಿಲ್ಲ ಅನ್ನುವಂಥದ್ದು. ಎರಡನೇದು, ಓರಲ್ ಎವಿಡೆನ್ಸ್ ಮಸ್ಟ್ ಬಿ ಡೈರೆಕ್ಟ್. ಸೊ ಯಾವ್ದಾದ್ರೂ ಓರಲ್ ಎವಿಡೆನ್ಸ್ ಇದೆ ಅಂದ್ರೆ ಅದು ಡೈರೆಕ್ಟ್ ಆಗಿರ್ಬೇಕು. ಥರ್ಡ್ ಪಾರ್ಟಿ, ಸೆಕೆಂಡ್ ಪಾರ್ಟಿ, ಫೋರ್ತ್ ಪಾರ್ಟಿ ಆ ಥರ ಹೇಳಂಗಿಲ್ಲ.
ಓರಲ್ ಎವಿಡೆನ್ಸ್ ಅಂದರೆ ಯಾರು ನೋಡಿದಾರೆ ಅವರು ಬಂದು ಡೈರೆಕ್ಟಾಗಿ ಹೇಳಬೇಕು. ಆಮೇಲೆ ಎಕ್ಸ್ಕ್ಲೂಷನ್ ಆಫ್ ಓರಲ್ ಎವಿಡೆನ್ಸ್ ಬೈ ಡಾಕ್ಯುಮೆಂಟರಿ ಎವಿಡೆನ್ಸ್, ದಟ್ ಇಸ್ ಚಾಪ್ಟರ್ 6 ಅಲ್ಲಿ ನಾವೇನು ಹೇಳಿದ್ವಿ ಅಂದರೆ ಎಕ್ಸ್ಕ್ಲೂಷನ್ ಆಫ್ ಓರಲ್ ಎವಿಡೆನ್ಸ್. ಯಾವಾಗ ಓರಲ್ ಎವಿಡೆನ್ಸ್ನ ನಾವು ತೆಗೆದು ಹಾಕಿ ಡಾಕ್ಯುಮೆಂಟರಿ ಎವಿಡೆನ್ಸಸ್ಗೆ ಪ್ರಿಯಾರಿಟಿ ಕೊಡಬೇಕು ಅನ್ನೋದು ಏನು ನಾವು ಚಾಪ್ಟರ್ 6 ಅಲ್ಲಿ ಓದಿದ್ದೀವಿ, ಅದೇ ಕೂಡ ಒಂದು ಎವಿಡೆನ್ಸಿನ ರೂಲ್ ಇದೆ, ಬೆಸ್ಟ್ ಎವಿಡೆನ್ಸ್ ರೂಲಲ್ಲಿ. ಅಂದರೆ ನಮ್ಮ ಮುಂದೆ ಓರಲ್ ಎವಿಡೆನ್ಸ್ ಆಸ್ ವೆಲ್ ಆಸ್ ಡಾಕ್ಯುಮೆಂಟರಿ ಎವಿಡೆನ್ಸ್ ಅವೈಲಬಲ್ ಆದರೆ ವಿ ಹ್ಯಾವ್ ಟು ಗಿವ್ ಪ್ರಿಯಾರಿಟಿ ಟು ಡಾಕ್ಯುಮೆಂಟರಿ ಎವಿಡೆನ್ಸ್ ಓನ್ಲಿ. ಸೊ ದೀಸ್ ಆರ್ ಆಲ್ ದಿ ಬೆಸ್ಟ್ ಎವಿಡೆನ್ಸ್ ರೂಲ್, ನಿಯಮಗಳು ಇದು. ಓಕೆ, ಸೊ ಐ ಹೋಪ್ ನಿಮಗೆಲ್ಲ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಸೊ ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ, ಎವಿಡೆನ್ಸ್ ಕ್ಲಾಸಸ್ನ ಜಾಯ್ನ್ ಆಗೋದಕ್ಕೆ ಇಂಟ್ರೆಸ್ಟೆಡ್ ಇದ್ದರೆ ನೀವು ನನಗೆ ವಾಟ್ಸಪ್ ಮಾಡ್ಬೋದು. 9901057288 ಈ ನಂಬರಿಗೆ ವಾಟ್ಸಪ್ ಮಾಡಿ ಎನ್ರೋಲ್ಮೆಂಟ್ ಮಾಡ್ಕೊಳ್ಳಿ ಫಾರ್ ಅಪ್ಕಮಿಂಗ್ ಎಕ್ಸಾಮ್ಸ್. KSLU ಎಕ್ಸಾಮ್ಸ್ ಟಾಪಿಕ್ ವೈಸ್, ಯೂನಿಟ್ ವೈಸ್, ನಿಮ್ಮ ಸಿಲೆಬಸ್ ಏನಿದೆ KSLU ಇಂದ ಪ್ರಿಸ್ಕ್ರೈಬ್, ಅದರ ಅಕಾರ್ಡಿಂಗ್ ನಡೆಯುತ್ತೆ ಕ್ಲಾಸಸ್. So thanks for watching. See you again. Thank you so much.